ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಜಾಕ್ ಫ್ರೂಟ್ ಕಟ್ ಮಾಡಕ್ ಬಂದಿದ್ದೀನಿ. ಒಂದು ನಿಮಿಷ ಸಮಾಧಾನ ಇರಲಿ. ಓಕೆ, ಸಮಾಧಾನ ಹೆಚ್ಚಿ ಕೊಡ್ರಿ. ಸೊ ಇವತ್ತು ಬಂದು ಶನಿವಾರ ಬೆಳಗ್ಗೆನೇ ನಾವು ಸ್ವಲ್ಪ ಚರಿ ಜೊತೆ ಎಲ್ಲ ಮಾತಾಡಿ ಮನೆಯಲ್ಲೆಲ್ಲ ಮಾತಾಡಿ ಗ್ರಾಸರಿ ಶಾಪಿಂಗ್ ಹೋಗಿದ್ವಿ. ಸೊ ಗ್ರಾಸರಿ ಶಾಪಿಂಗ್ ಹೋಗಿ ಮಾಮೂಲಿ ಎಲ್ಲ ಖಾಲಿಯಾಗಿತ್ತು ಮನೇಲಿ. ಆಲ್ಮೋಸ್ಟ್ ತರಕಾರಿ ಏನೂ ಇರಲಿಲ್ಲ. ಸೊ ತರಕಾರಿ ಏನೇನು ಬೇಕಿತ್ತು ಅದೆಲ್ಲ ತೊಗೊಂಡು ಬಂದ್ವಿ. ಸೊಪ್ಪು, ತರಕಾರಿ ಇದು ಇದೆಲ್ಲ ಪಿ ಚೌಳೆಕಾಯಿ ಸಿಕ್ಕತ್ತಲ್ಲ, ತೋರಿಸ್ರಿ ಅದು ಜವಳೆಕಾಯಿ. ಸೊ ಫ್ರೂಟ್ ನಮಗೆ ಏನು ಸಿಕ್ಕಿದೆ ಅಂತಂದರೆ ಇತ್ತೀಚೆಗೆ ನನಗೆ ಫ್ರೂಟ್ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಯಾವಾಗೂ ಸಿಗೋದಿಲ್ಲ ಇದು. ಸೊ ಯಾವಾಗಾದರೂ ಸಿಗುತ್ತೆ. ಇದು ಜಾಕ್ ಫ್ರೂಟು, ಇದು ಹಲಸಿನ ಹಣ್ಣು ನಮ್ಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು. ನಮ್ಮ ಮಮ್ಮಿಗೂ ಇಷ್ಟ, ನನಗೂ ಇಷ್ಟ, ನಮ್ಮ ಅಪ್ಪಾಜಿಗೂ ಇಷ್ಟ. ಚರಿನೂ ತಿಂತಾಳಲ್ವಾ ಇದನ್ನ? ಇವ್ರಿಗೂ ಇಷ್ಟ, ಇವ್ರಿಗೂ ಇಷ್ಟ. ಬರ್ರಿ ಇಷ್ಟ ಅಂದ್ರೆ ಅವ್ರು ಬಹಳ ಇಷ್ಟಪಡ್ತಾರೆ. ನನಗೆ ಇದು ನೋಡಿದ ತಕ್ಷಣ ನಮ್ಮ ಮಮ್ಮಿ ನೆನಪಾಗುತ್ತೆ, ಅದಕ್ಕೆ. ಹೌದಾ? ಹೌದು. ಸೊ ಇದು ಸಿಕ್ತು. ಈ ಥರ ಕಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಸೊ ಇದು ಒಂದು $8 ಆಯ್ತು ಅನ್ಕೋತೀನಪ್ಪಿ, ಇವು ಮೂರು ಸೇರಿ. ಹೌದಾ? ಹಾಂ, $8 ಆಯ್ತಿದ್ದು ಇದಿಷ್ಟು ಸೇರಿ. ಸೊ ಆಮೇಲೆ ನಾವು ಮಧ್ಯಾಹ್ನ ಹೋಗಿದ್ದು ಗ್ರಾಸರಿ ಶಾಪಿಂಗ್. ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಚಳಿಗೆ ಒಂದಿಷ್ಟು ಬಟ್ಟೆ ಬೇಕಾಗಿತ್ತು, ಹಾಗೆ ನನಗೆ ಒಂದಿಷ್ಟು ಏನೇನೋ ಐಟಮ್ಸ್ ಬೇಕಾಗಿತ್ತು. ಅದನ್ನೆಲ್ಲ ತಗೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಊಟ ಟೈಮ್ ಆಗೋಯ್ತು. ಸೊ ಊಟನ ಅಲ್ಲೇ ಗ್ರಾಸರಿ ಶಾಪಿಂಗಲ್ಲೇ ಒಂದು ಸಣ್ಣದಾಗಿ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ನನಗೆ ನಮ್ಮ ಫೇವ್ರೆಟ್, ಅಲ್ಲಿಗೆ ಹೋದಾಗೆಲ್ಲ ನಾನು ಇದನ್ನು ತಗೋತೀನಿ. ಡೋಕ್ಲಾ ನಂಗೆ ತುಂಬಾ ಇಷ್ಟ. ಅದು ವಿತ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಮನೆಗೆ ತೊಗೊಂಬಂದಿದ್ದೀನಿ ಪಾರ್ಸಲು. ಸೊ ಅಲ್ಲಿ ಬೇರೆ ತೊಗೊಂಡಿದ್ವಿ, ಅದನ್ನ ವಿಡಿಯೋ ಹಾಕ್ತೀನಿ ಏನೇನು ತೊಗೊಂಡಿದ್ವಿ ಅಂತ. ಹಾಗೆಯೇ ನನಗೆ ಫಾರ್ ದ ಫಸ್ಟ್ ಟೈಮ್ ನನಗೆ ಸ್ವೀಟ್ಸ್ ಅಂದರೆ ಅಷ್ಟಾಗಿ ನಾನೇನು ತಿನ್ನೋದಿಲ್ಲ. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಸ್ವೀಟ್ಗೆ. ಬಟ್ ಇವತ್ತು ಅದೇನೋ ಗೊತ್ತಿಲ್ಲ ನನಗೆ, ಈ ಸ್ವೀಟ್ ನೋಡಿದ ತಕ್ಷಣ ನನಗೆ ಈ ಥರ ತೊಗೋಬೇಕು, ತಿನ್ಬೇಕು ಅನ್ನಿಸ್ತಿತ್ತು. ಜಿಲೇಬಿ. ಅದು ಈ ಜಿಲೇಬಿ ಏನು ಅಂತಂದರೆ ಎಣ್ಣೆಲಿ ಮಾಡಿರೋದಲ್ಲ, ತುಪ್ಪದಲ್ಲಿ ಮಾಡಿರೋವಂಥದ್ದು, ತುಪ್ಪದಲ್ಲಿ ಕರೆದಿರೋವಂತಹ ಸ್ವೀಟ್ ಜಿಲೇಬಿ. ಸೊ ನನಗಂತೂ ಅಲ್ಲಿ ತೊಗೊಂಡ ತಕ್ಷಣವೇ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ಒಂದು ನಾನು ಅವರು ಅರ್ಧ ತಿಂದ್ವಿ ಸ್ವೀಟು. ಹಾಗೆ ಇದು ಜವಳೆಕಾಯಿ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ಇವರು ನೀವೇನಂತೀರಿ? ಚೌಳೆಕಾಯಿ ಅಂತ ಹೇಳ್ತಾರಂತೆ. ಇಲ್ಲಿ ಇಷ್ಟೊಂದು ತೊಗೊಂಬಂದಿದ್ದೀವಿ. ನನಗೆ ತುಂಬಾ ಇಷ್ಟ ಇದ್ರದ್ದು ಪಲ್ಯ ವಿತ್ ಚಪಾತಿ ಅಥವಾ ರೊಟ್ಟಿ. ಅಮೇಝಿಂಗ್ ಆಗಿರುತ್ತೆ. ಸ್ಪೆಷಲಾಗಿ ಇಷ್ಟೇ ತೊಗೊಂಡು ಬಂದಿದ್ದು. ಇನ್ನೆಲ್ಲ ಮಾಮೂಲಿ ಟೊಮೆಟೊ, ಈರುಳ್ಳಿ, ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಸಬ್ಬಸ್ಗಿ ಸೊಪ್ಪು ಸಿಕ್ತು. ಸೊ ನಮ್ಮದು ಇದು ಮಾಡ್ಕೊಳ್ಳೋದು ಏನಪ್ಪಿ, ಉದ್ಕ ಮುದ್ದೆ, ಏನು ಸೊಪ್ಪಿನ ಸಾರು. ಸೊ ಅದನ್ನು ಮಾಡ್ಕೊಳಕ್ಕೆ ಅಂತ ಅದು ತೊಗೊಂಡು ಬಂದಿದ್ದೇವೆ. ತೋರಿಸೋಣ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಇವರು ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದಾರೆ. ಸೊ ಇವಾಗ ಇದನ್ನು ಹೆಚ್ಚೋಣ. ಹೆಂಗಿದೆ ನೋಡೋಣ. ಸ್ವೀಟ್ ಇದೆನೋ ಸಪ್ಪೆದೇನೋ ಹೆಂಗಿದೇನೋ ತೊಗೊಳ್ರಿ. ಬರ್ಬೋದು ನಮ್ಮ ಮನೆಗೆ ಬರ್ಬೋದು ಅಂತ ಹೇಳ್ತಾ ಮನೇಲಿ ಬರೋ ಥರ. ಸೊ ಇದು ಆಮೇಲೆ ತಿನ್ನೋಣಲ್ಲ. ಸ್ವೀಟ್ ಫ್ರಿಜ್ ಒಳಗೆ ಇಟ್ಬಿಡ್ಲ. ಸ್ವೀಟ್ ಬೇಡ. ಒಂದು ಸ್ವಲ್ಪ ಎಣ್ಣೆ ಕೊಡಬೇಕು. ಹಾಗೆ ಇದು ಹನಿ ಡ್ಯೂ. ಈ ಫ್ರೂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿಂದೆ ಇದನ್ನು. ಹಾಗೆ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕಟ್ ಮಾಡಿ. ತುಂಬ ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಅಮೇಝಿಂಗ್ ಆಗಿದೆ ಇದು. ಸೊ ಇದೊಂಥರ ಕ್ಯಾಂಟಲೂಪ್ ಮಸ್ಕ್ ಮೆಲನ್ ತಿಂದಂಗೆ ಅನ್ಸುತ್ತಲ್ಲ ಸ್ವಲ್ಪ ಇದು. ಬಟ್ ಬೇರೆ ಚೆನ್ನಾಗಿದೆ, ಬಟ್ ಚೆನ್ನಾಗಿರುತ್ತೆ. ಅಮೇಝಿಂಗ್. ಕಟ್ ಮಾಡೋದೆಲ್ಲ ತೋರಿಸ್ಬೇಡಲ್ಲ. ಬೆಂಡೆಕಾಯಿ
ಬೆಂಡೆಕಾಯಿ ಸಿಗುತ್ತೆ ಇವ್ರ ಫೇವ್ರೆಟ್ ಬೆಂಡೆಕಾಯಿ ಅಂದರೆ ಗಾಢ ಅಂತ. ಬೆಂಡೆಕಾಯಿ ವೆರಿ ಗುಡ್ ಅಪ್ಪಿ, ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಆಲ್ಸೋ ಟೇಸ್ಟ್ ವೆರಿ ಗುಡ್. ಆ್ಯಂಡ್ ಇದು ಬೀಟ್ರೂಟ್ ಒಂದು ಕಪ್ ಇದು ತಗೊಳಪ್ಪ. ಬೀಟ್ರೂಟ್ ನನಗಿಷ್ಟ, ಬೀಟ್ರೂಟ್ ಪಲ್ಯ ತುಂಬ ಇಷ್ಟ ಆಗುತ್ತೆ ನನಗೆ. ಅಷ್ಟೇ ಇವ್ರಿಗೆ ಇಷ್ಟ ಇಲ್ಲ ಬೀಟ್ರೂಟು, ಎಲ್ಲ ಕೆಂಪಾಗುತ್ತೆ. ಇವ್ರಿಗೆ ಇಷ್ಟ ಇಲ್ಲ, ನನಗಿಷ್ಟ. ಸ್ವಲ್ಪ ಸ್ಟಾಪ್ ಮಾಡ್ತೀಯಾ? ಹೆಚ್ಚು ಆಮೇಲೆ ತೋರ್ಸೋಣ. ಒಂದು ಕಪ್ಪಲ್ಲಿ ತಗೋಬೇಕು. ಟ್ರೈ ಮಾಡ್ತೀಯಾ? ಸರಿ, ಇವ್ರದ್ದು ಬಿಡಿಸೋ ಕೆಲಸ, ನಂದು ತಿನ್ನೋ ಕೆಲಸ. ಫಸ್ಟ್ ಟೈಮ್ ತಿನ್ರಿ. ಹೆಂಗಿದೆ? ಅಷ್ಟೇನಿಲ್ಲ, ಸ್ವಲ್ಪ ಸಪ್ಪೆ ಇದೆ. ಅಷ್ಟು ಸ್ವೀಟ್ ಇಲ್ಲಲ್ಲ, ಬಟ್ ಹಂಗೆ ಸ್ನ್ಯಾಕ್ಸ್ ಥರ ತಿನ್ಬೋದು. ಅಂದರೆ ಭಾಳ ಏನು ಸಪ್ಪೆ ಇಲ್ಲ, ಸ್ವೀಟು ಇದೆ. ಹ್ಯಾಪಿ. ಆಮೇಲೆ ತುಂಬ ಮೆತ್ತಗಿಲ್ಲ, ಸ್ವಲ್ಪ ಕ್ರಂಚಿ ಇದೆ. ಬಟ್ ಇಟ್ಸ್ ಗುಡ್, ಚೆನ್ನಾಗಿ ಅನ್ಸುತ್ತೆ ಅಪ್ಪಿ ತಿನ್ನಕ್ಕೆ, ಸ್ನ್ಯಾಕ್ ಥರ. ಗುಡ್. ಅಂದರೆ ತುಂಬ ಸ್ವೀಟ್ ಥರ ಇಲ್ಲ, ತುಂಬ ಸಪ್ಪೆನೂ ಇಲ್ಲ, ನಾರ್ಮಲ್ ಸ್ವೀಟ್ ಇದೆ ಅಪ್ಪಿ ಇದು. ಅಂದರೆ ನಾವು ಅಂದ್ಕೊಂಡಷ್ಟು ಇದಿಲ್ಲ, ಕೆಲವೊಂದಿಷ್ಟು ಇರ್ತವೆ. ಅಂದರೆ ಅದು ಓಕೆ ಜ್ಯೂಸಿ ಇದೆ, ಕ್ರಂಚಿ ಇದೆ, ಸ್ವಲ್ಪ ಗಟ್ಟಿ ಇದೆ. ಅಲ್ಲ ಒಂದೇದಷ್ಟೇ ತಿಂದಿರೋದಲ್ಲ, ಇನ್ನು ಬೇರೆ ಜಾಸ್ತಿ ತಿಂದ್ಮೇಲೆ ಗೊತ್ತಾಗುತ್ತೆ. ಬಟ್ ಹೆಂಗೆ ಇದ್ರೂ ನನಗೆ ಈ ಹಣ್ಣು ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಇದು ಹೆಚ್ಚೋದೇ ಒಂದು ಟ್ರಿಕ್ಸ್ ಅಲ್ಲ, ಫುಲ್ ಅಂಟಿರುತ್ತೆ. ಅದಕ್ಕೆ ಎಣ್ಣೆ ಹಚ್ಕೋಬೇಕು ಸ್ವಲ್ಪ. ಬಟ್ ಇದು ಅಂಟಿನ ನೋಡ್ರಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಅನ್ಸುತ್ತೆ. ಅದು ಹೆಂಗೆ ತೆಗಿತಾರಪ್ಪ, ಅದು ಭಾಳ ದಿನ ಆಯ್ತು, ಎಷ್ಟು ದಿನ ಆಗಿತ್ತು ಸ್ಟೋರ್ ಮಾಡಿ. ಹಣ್ಣೇ ಇಲ್ಲ, ಅದ ಐ ಮೀನ್ ಹಂಟೆ ಇಲ್ಲ ಇದ್ರೊಳಗೆ, ಚೂರು ಐತಿ ಸ್ವಲ್ಪ. ನಾನು ಹೆಸರಿನಲ್ಲ ಇದೆ. ಎಣ್ಣೆ ಹಚ್ಕೊಂಡ್ಬಂದಿದ್ದೀನಿ ಕೈಗೆ. ಹಚ್ಕೊಂಡ್ರೆ ಎಣ್ಣೆನ. ಬಟ್ ಇದು ವೇಟ್ ಬರೀ ಸಿಪ್ಪೆ ಇದೇನೇ ಇರುತ್ತೆ, ಹಣ್ಣು ಕಮ್ಮಿ ಬರುತ್ತೆ ಇದ್ರಲ್ಲಿ ವೇಟ್ ಅಲ್ಲ. ಅದನ್ನ ಪೀಸ್ ಲೆಕ್ಕ ಕೊಡ್ಬೇಕಿತ್ತಲ್ಲ ಇದನ್ನ. ಅವ್ರು ಕಟ್ ಮಾಡೋದಲ್ಲ, ಪೀಸ್ ಮಾಡಿ ಇಡೋದಿಲ್ಲ, ಆಲ್ಮೋಸ್ಟ್ ಕಟ್ ಮಾಡ್ದಂಗೆ ಅದು ಮಾಡ್ದಂಗೆ. ಸೊ ಇವಾಗ ನನ್ನ ಹಸ್ಬೆಂಡ್ ಹೆಚ್ಚಿದ್ರು, ಒಂದೇನು ಸಣ್ಣದ ಪಾರ್ಟ್ ತೋರಿಸಿದ್ನಲ್ಲ ಸರದು, 3 ಇತ್ತಲ್ಲ, ಒಂದನ್ನು ಮಾತ್ರ ಹೆಚ್ಚಿದ್ವಿ. ಸೊ ಇಷ್ಟು ಬಂತು, ಒಂದು ಬೌಲಷ್ಟು ಫ್ರೂಟ್ಸ್ ಬಂತು. ಸೊ ಇವಾಗ ಡೋಕ್ಲಾ ಇದೆ, ಡೋಕ್ಲಾ ಮತ್ತು ಇದನ್ನು ತಿಂದ್ಕೊಂಡು ಏನೋ ಒಂದು ಚೆನ್ನಾಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸು ಅಥವಾ ಮೂವಿನೋ ನೋಡ್ತೀವಿ. ಸರಿ ಆ ಕಡೆ ಬೆಳಕು ಬರ್ತಾ ಇಲ್ಲ. ಸೊ ಸಸ್ಪೆನ್ಸ್ ಥ್ರಿಲ್ಲರು ಸೀರೀಸು ಅಥವಾ ಮೂವಿನೋ ನೋಡ್ತೀವಿ. ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ತುಂಬಾ ಇಷ್ಟ ಆಗುತ್ತೆ. ಒಂಥರ ತಲೆಗೆ ಕೆಲಸ ಕೊಡಬೇಕು ಮೈಂಡಿಗೆ, ಆ ಥರ. ಬಟ್ ನನ್ನ ಹಸ್ಬೆಂಡಿಗೆ ಆ ಥರ ಇಷ್ಟ ಆಗಲ್ಲ, ಅವರಿಗೆ ಕಾಮಿಡಿ ಇಷ್ಟ ಆಗುತ್ತೆ, ತಲೆ ಕೆಲಸ ಕೊಡೋದು ಇಷ್ಟ ಆಗಲ್ಲ ಅವರಿಗೆ. ಆಲ್ರೆಡಿ ನಾನು ತಲೆ ಕೆಲಸ ಕೊಟ್ಟಿರ್ತೀನಿ ಸಾಕಷ್ಟು ಲ್ಯಾಬಲ್ಲಿ. ತಲೆ ಕೆಡಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ವರ್ಕ್ ಮಾಡಿಸೋದು ಹೆಂಗೆ ಮತ್ತೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿರ್ತೀನಿ, ತಲೆ ಓಡಿಸಿರ್ತೀನಿ. ಅದಕ್ಕೆ ಮನೆಗೆ ಬಂದ್ಬಿಟ್ಟು ಕಾಮಾಗಿ ನಗ್ಬೇಕಷ್ಟೇ, ಅಂತ ನಗ್ತಿರ್ಬೇಕು. ಅದು ನಿಮ್ಮ ಪ್ರಾಬ್ಲಮ್. ಬಟ್ ನನಗಂತೂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಥವಾ ಸೀರೀಸ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದಿಷ್ಟು ವೆಬ್ಸೈಟ್ಸ್ಗಳಿದಾವೆ,
ಸೊ ಅದರಲ್ಲಿ ನೋಡ್ಕೋತೀವಿ, ಹುಡುಕ್ತೀವಿ. ಇಲ್ಲ ಅಂತಂದರೆ ಯಾವುದೋ ಒಂದು ಸಿಗುತ್ತೋ ಅದನ್ನು ನೋಡ್ತೀವಿ. ಬಿಕಾಸ್ ಇಟ್ಸ್ ಸ್ಯಾಟರ್ಡೇ ಒಂಥರ ಫನ್ ಡೇ. ಸೊ ಹಾಗಾಗಿ ಟಾಟಿ Yum 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 yum. Happy. Yum 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 yum. ಕೂಲ್ ಎಕ್ಸೈಟ್ ಆಗಿದ್ದಾರೆ ಡೋಕ್ಲಾ ಅವಳ ಫೇವ್ರೇಟ್, ಅದಕ್ಕೆ ಎಕ್ಸೈಟ್ ಆಗಿದ್ದಾಳೆ. ಯೂಶಲಿ ಅವಳಿಗೆ ಅದು ಭಾಳ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದಾರೆ. Yeah, she just loves dokla. This is green chutney. ನಿಮಗೆ ಬೇಡ? ತಿಂತೀನಿ. ಓಕೆ. ಜಿಗರಿ ಅಂದ್ರೆ ಫ್ರೆಂಡ್ಸ್ ಜಿಗರಿ ದೋಸ್. ಸೊ ಇದು ಬಂದು ಅವತ್ತಿನ ದಿನ ಬೆಳಗ್ಗೆ ನಾನು ಮಾಡ್ಕೊಂಡಿದ್ದಂತಹ ತಿಂಡಿನ ಇದು. ಸೊ ಮುಂಚೆನೇ ಶೇರ್ ಮಾಡಬೇಕಿತ್ತು, ಬಟ್ ಇಟ್ಸ್ ಓಕೆ. ನಾನು ಅವಾಗ ಇಂಟ್ರೋ ಕೊಟ್ಟಿದ್ದೀನಿ, ಸೊ ಹಾಗಾಗಿ ಆ ವಿಡಿಯೋ ಕ್ಲಿಪ್ನ ಫಸ್ಟ್ ಹಾಕಿದ್ದು. ಇದು ಬಂದು ಪಾಸ್ತಾ ಮಾಡ್ಕೊಳ್ತಾ ಇದ್ದೀನಿ, ವೈಟ್ ಸಾಸ್ ಪಾಸ್ತಾ. ನಿಮ್ಗೆ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಇದು ಬಂದು ಡಿಫ್ರೆಂಟ್ ಪಾಸ್ತಾ, ಸ್ವಲ್ಪ ಉದ್ದಕ್ಕಿದೆ. ಮಶ್ರೂಮ್ ಹಾಕಿದ್ದೀನಿ, ಸ್ಪಿನಾಚ್ ಹಾಕಿದ್ದೀನಿ, ಇಟಾಲಿಯನ್ ಸೀಸನಿಂಗ್ ಹಾಕಿದ್ದೀನಿ, ಚೀಸ್, ಸಾರ್ ಕ್ರೀಮ್ ಎಲ್ಲ ಹಾಕಿದ್ದೀನಿ. ಹಾಗೆ ವಿತ್ ಫ್ರೂಟ್ಸ್ ನಾನು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ, ವಿತ್ ಫ್ರೂಟ್ಸ್ ಜೊತೆ ನಾವಿಬ್ಬರು ಅವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಥರ ಆಯಿತು ನಮ್ಮ ಬ್ರೇಕ್ಫಾಸ್ಟು. ಅದಾದಮೇಲೆ ಮನೇಲೆಲ್ಲ ಮಾತಾಡಿ ಚರಿ ಜೊತೆ ಮಾತಾಡೋ ಅಷ್ಟರಲ್ಲಿ ಟೈಮ್ ಬಂದು ಒಂದು 11:30-12 ಗಂಟೆ ಅಂತ ಅನಿಸುತ್ತೆ. ಬಿಕಾಸ್ ನಮಗೆ ವೀಕೆಂಡಲ್ಲೇ ಚರಿ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಮಾತಾಡೋಕ್ಕೆ ಸಿಗುವಂಥದ್ದು. ಸೊ ಹಾಗಾಗಿ ಅವಳ ಜೊತೆ ಮಾತಾಡಿ ಅವಳಿಗೆ ಏನೇನೆಲ್ಲ ಅವಳ ಕಥೆಗಳು ಭಾಳಷ್ಟಿರುತ್ತೆ ಕೇಳುವಂಥದ್ದು, ಸ್ಕೂಲಲ್ಲಿ ಏನಾಯಿತು ಅದು ಇದು ಅಂತ. ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಹೊರಡೋ ಅಷ್ಟರಲ್ಲಿ ಟೈಮ್ ಬಂದು ಒಂದು 12:30 ಆಯಿತು. ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ನಾವು ಗ್ರಾಸರಿ ಶಾಪಿಂಗಲ್ಲಿ ಈ ಥರ ಒಂದು ಮಧ್ಯಾಹ್ನದ ಊಟನ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಸೊ ಇಲ್ಲಿ ಬಂದು ಚಪಾತಿ ಇದೆ, ವಿತ್ ಗೀ ಹಾಕಿರೋಂಥ ಚಪಾತಿ, ಡೋಕ್ಲಾ ಹಾಗೆ ಸ್ವೀಟ್ ಇದೆ. ಈ ಕಡೆ ಬಂದರೆ ವೆಜ್ ಇದೆ, 4 ವೆಜ್ ಮಂಚೂರಿ ಅಂತ ಅನಿಸುತ್ತೆ. ಹಾಗೆ ನಾವು ಯಾವುದಾದ್ರೂ ಚೂಸ್ ಮಾಡ್ಬೋದು, ಪಲ್ಯ ಮತ್ತು ಮಂಚೂರಿನ. ಸೊ ನಾನು ಬೆಂಡೆಕಾಯಿ ಪಲ್ಯ ತೊಗೊಂಡಿದ್ದೆ, ಹಾಗೆ ಪಲಾವ್. ಸೊ ಇದಿಷ್ಟು ಒಂದು ಮೀಲು. ಹಾಗೆ ಇಲ್ಲಿ ಬಂದು ನಾನು ಹಾಟ್ ಚಾಕ್ಲೇಟ್ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಬಂದು ಇದು ಒಂದು 7:30 ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟು ಬೆಳಗ್ಗೆನೇ ನಾನೆಲ್ಲ ರೆಡಿಯಾಗಿದ್ದೀನಿ, ಸ್ನಾನ ಎಲ್ಲ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಇಬ್ಬರೂ ರೆಡಿಯಾಗಿದ್ದೀವಿ. ಸೊ ಹಾಟ್ ಚಾಕ್ಲೇಟ್ ಮಾಡಿಕೊಂಡು, ಬಿಕಾಸ್ ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡಿರಲಿಲ್ಲ ಅವತ್ತು. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಎಸ್, ಅವತ್ತು ಬೆಳಗ್ಗೆನೇ ನಾವು ಹೊರಟಿದ್ದೀವಿ, ನೋಡ್ತಾ ಇರ್ಬೋದು. ನಾವು ಕಾರಲ್ಲಿ ಆಲ್ರೆಡಿ ಟ್ರಾವೆಲ್ ಮಾಡ್ತಾಯಿದ್ದೀವಿ.
ಸೊ ಸುಮಾರು ಒಂದು ವರ್ಷದ ಮೇಲೆ ಆಗಿತ್ತು ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಎಲ್ಲಾದರೂ ಔಟಿಂಗ್ ಹೋಗಿ. ಸೊ ಹಾಗಾಗಿ ಮಾತಾಡ್ಕೊಂಡಿದ್ರು ಎಲ್ಲರೂ ಹೋಗೋಣ ಎಲ್ಲಾದರೂ ಅಂತ ಹೇಳಿಬಿಟ್ಟು. ಸೊ ಒಂದು ಹೋಲ್ ಡೇ ಅಲ್ಲೇ ಕಳೆಯೋಣ ಅಂತ ಹೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಊಟ ಎಲ್ಲ ಅಲ್ಲೇ ಮಾಡೋಣ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಏನಾದರೂ ಅಟ್ಲೀಸ್ಟ್ ಒಂದು ಹಾಲಾದರೂ ಕುಡಿಯೋಣ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಸೊ ಹೋಗುವಂಥ ದಾರಿ ತುಂಬಾ ಚೆನ್ನಾಗಿದೆ. ಒಂದು 1 ಅವರ್ ಅಷ್ಟು ಜರ್ನಿ ಆಗುತ್ತೆ ಇಲ್ಲಿಂದ, ಅಂದರೆ ನಮ್ಮ ಮನೆಯಿಂದ ಆ ಪ್ಲೇಸಿಗೆ. ಅದು ಒಂದು ಸಮುದ್ರದ ದಂಡೆ ಆ ಥರ ಒಂದು ಜಾಗ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಆ ಪ್ಲೇಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಟಿಕೆಟ್ ಎಲ್ಲ ಇರುತ್ತೆ, ಸೊ ಕೊಟ್ಟು ಹೋಗಬೇಕು. ಸೊ ಇದ್ರದ್ದು ಹೆಸರು ಬಂದ್ಬಿಟ್ಟು ಪೈನ್ ಗಲಿ ಪಾರ್ಕ್ ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ, ಮಕ್ಕಳು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಬೆಳಗ್ಗೆನೇ ಹೋದ ಕಾರಣ ಸ್ವಲ್ಪ ಜನನೂ ಜಾಸ್ತಿ ಇರಲಿಲ್ಲ, ರಶ್ ಇರಲಿಲ್ಲ, ಸ್ವಲ್ಪ ಕಾಮಾಗೇ ಇತ್ತು. ಸೊ ಅಲ್ಲಿ ಎಂಟರ್ ಆಗಿ ಒಳಗಡೆ ಬರ್ತಿದ್ದಂಗೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾ ಇದೆ, ಹಾಗೆ ಸಮುದ್ರದ ದಂಡೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಈ ಕಡೆ ಪಾರ್ಕ್ ಇದೆ, ಆ ಕಡೆ ಸಮುದ್ರ ಇದೆ. ಅಮೇಝಿಂಗ್ ಅಂತ ಅನ್ನಿಸ್ತು ನನಗೆ ಚರಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ. ಬಿಕಾಸ್ ಅವಳಿಗೆ ಬೀಚ್ ಅಂದರೆ ತುಂಬಾ ಇಷ್ಟ, ಸಮುದ್ರ ಅಂದರೆ ತುಂಬಾ ಇಷ್ಟ, ನೀರಲ್ಲಿ ಆಡೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನನಗೆ ಚರಿ ನೆನಪು ಭಾಳ ಆಗ್ತಾಯಿತ್ತು. ಚರಿ ಬಂದಮೇಲೆ ಇಲ್ಲಿಗೆ ಒಂದ್ಸತಿ ಕರ್ಕೊಂಡು ಬರಬೇಕು ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಶಾಂತವಾಗಿದೆ ಜಾಗ, ತುಂಬ ಏನು ಜಾಸ್ತಿ ಜನ ಇಲ್ಲ. ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಒಂದು ಕಾವಾಗಿ ಗಾಳಿಯಲ್ಲಿ ಬರೀ ಅಲೆಗಳ ಶಬ್ದ ಕೇಳಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ವೀವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಒಂದಿಷ್ಟು ನಮ್ಮ ಇಬ್ಬರು ಫ್ರೆಂಡ್ಸ್ ಬೇರೆ ಕಡೆಯಿಂದ ಬರಬೇಕಿತ್ತು, ಯಾಕೆಂತಂದರೆ ನಾವು ಇರುವಂತಹ ಪ್ಲೇಸಿಂದ ಸುಮಾರು ಜನ ಆಲ್ರೆಡಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ ನಮ್ಮ ಫ್ರೆಂಡ್ಸು. ಸೊ ಹಾಗಾಗಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದರು. ನಾವು ಸುಮಾರು ದಿನಗಳ ಮೇಲೆ, ಸುಮಾರು 1 ವರ್ಷಗಳ ಮೇಲೆ ಎಲ್ಲರೂ ಸೇರ್ಕೊಂಡ್ವಿ. ಒಂದಿಷ್ಟು ವಿಡಿಯೋ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಅದನ್ನೆಲ್ಲ. ಸೊ ಎಲ್ಲ ಮಾಡಿಕೊಂಡು ಅವತ್ತು ಅಡುಗೆ ಎಲ್ಲ ಬಂದ್ಬಿಟ್ಟು ನನ್ನ ಅವರ ಗಂಡು ಮಕ್ಕಳದು. ಸೊ ಜೆಂಟ್ಸ್ದೆಲ್ಲ ಅಡುಗೆ, ನಮ್ಮದೆಲ್ಲ ಏನಿಲ್ಲ, ನಮ್ಮದು ಜಸ್ಟ್ ಸುತ್ತಾಡೋದು, ಫೋಟೋಸು ವಿಡಿಯೋಸ್ ಮಾಡ್ಕೊಳ್ಳೋದು ಇಷ್ಟೇ. ಸೊ ಹಿಂದಿನ ದಿನನೇ ಎಲ್ಲ ಗ್ರಾಸರಿ ಶಾಪಿಂಗ್ ಮಾಡಿದರು. ಇದು ಕಾರ್ನ್ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಬಾರ್ಬಿಕ್ಯೂವಿಗೆ ಚಿಕನ್ ಆಗಿರ್ಬೋದು ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ. ಸೊ ಅದನ್ನಷ್ಟೇ ತಿಂದಿದ್ದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾಯ್ತು ಅಂತ ಪಾಟ್ಲಾಕ್ ಮಾಡ್ಕೊಂಬಂದಿದ್ರು, ಎಲ್ಲರೂ ಒಂದೊಂದು ಥರ ಐಟಮ್ಸ್ಗಳನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿ. ಸೊ ಮಧ್ಯಾಹ್ನನೂ ಎಲ್ಲರೂ ನಾವು ಮೊಸರನ್ನ ಮತ್ತು ಇನ್ನೊಂದೇನೋ ತೊಗೊಂಡು ಹೋಗಿದ್ವಿ. ಇನ್ನೊಬ್ಬರು ಬೆಳಗ್ಗೆಗೆ ತಿಂಡಿಗೆ ಪೋಹ ತೊಗೊಂಬಂದಿದ್ರು, ಮತ್ತು ಒಂದಿಷ್ಟು ಜನ ಪಲಾವು ಈ ಥರದನ್ನೆಲ್ಲ ತೊಗೊಂಬಂದು ಸುಮಾರು ಅಡುಗೆ ಇತ್ತು. ಆ್ಯಕ್ಚುಲಿ ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಸೊ ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ಮಕ್ಕಳೆಲ್ಲ ಪಾರ್ಕಲ್ಲಿ ಆಟ ಆಡಿಕೊಂಡು, ನಾವೆಲ್ಲ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ವಾಕಿಂಗ್ ಹೋಗಿ ಫೋಟೋ ವಿಡಿಯೋಸ್ ತೆಗೆಸ್ಕೊಂಡು ಒಂಥರ ದಿನ ಚೆನ್ನಾಗಿತ್ತು ಅವತ್ತಿನ ದಿನ. ಈ ಕಡೆ ಬರ್ತೀಯಾ? ಓ ಬಾ ಹೋಗಂಬ. ಓ ಶಿಟ್, ಈ ಕಡೆ ಭಾಳ ನೀರು ಬರ್ತಾ ಇದೆ ಅಂತ ಅನಿಸ್ತದೆ ಅಲ್ವಾ? ಓ ಒಂದೇ ಸಲಕ್ಕೆ ತೆಗ್ದಿರಿ, ಹಾಗೆ ಬಂದ್ವಿ.
ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ದೂರ ಕಾಣಿಸ್ತಾ ಇದ್ದಾರಲ್ಲ ಅಲ್ಲಿದ್ದಾರೆ. ನಾನು ನನ್ನ ಹಸ್ಬೆಂಡು ನಡ್ಕೊಂಡು ಹಾಗೆ ಬಂದ್ವಿ ಈ ಕಡೆ. ಸ್ವಲ್ಪ ಬಂದ ತಕ್ಷಣ ನೀರೇನು ಇರಲಿಲ್ಲ, ಬಟ್ ಬಂದ ತಕ್ಷಣ ಒಂದೇ ಸತಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಜಾಸ್ತಿ 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 ಆಗ್ತಾನೆ ಇತ್ತು. ಸೊ ನನಗೆ ತುಂಬಾ ಭಯ ಆಯಿತು. ಅಯ್ಯೋ ಯಾಕೆ ಈ ಕಡೆ ಬಂದ್ವಿ, ಎಲ್ಲರೂ ಅಲ್ಲೇ ಇದ್ದಾರೆ, ಆ ಕಡೆ ಹೋಗೋಣ ಅಂತ. ಮತ್ತೆ ಫೈನಲಿ ಮತ್ತೆ ಈ ಕಡೆನೇ ಬಂದ್ವಿ. ಅದೇನೋ ಗೊತ್ತಿಲ್ಲ, ಸಡನ್ ಆಗಿ ನೀರು ಬಂತು ಸಮುದ್ರದಲ್ಲಿ ಆ ಕಡೆ. ನಂಗೆ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು, ಬಟ್ ಇಟ್ಸ್ ಓಕೆ. ಮತ್ತು ನಾವು ಈ ಕಡೆ ಬಂದ್ವಿ. ಸೊ ಎಲ್ಲರೂ ಸುಮಾರು ಒಂದು 20 ಜನಕ್ಕಿಂತ ಜಾಸ್ತಿನೇ ಇದ್ವಿ. ಸೊ ಎಲ್ಲರೂ ಸೇರಿ ಒಂಥರ ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಅವತ್ತು. ಸೊ ಎಲ್ಲ ಮಾಡಿಕೊಂಡು 5 ಗಂಟೆ 5:15ಗೆ ಕ್ಲೋಸ್ ಆಗುತ್ತೆ ಅದು ಪಾರ್ಕು. ಸೊ ಕ್ಲೋಸ್ ಆಯಿತು. ಸೊ ನಾವೆಲ್ಲರೂ ಹೊರಟ್ವಿ, ಎಲ್ಲ ಬಾಯ್ ಹೇಳಿಬಿಟ್ಟು. ಸೊ ಸಂಜೆ ಹೊತ್ತು ಈಗ ಬೇಗನೆ ಕತ್ಲಾಗೋ ಕಾರಣ ಸೊ ಕತ್ಲಾಗ್ತಾ ಇದೆ. ಸೊ ನಿಮಗೆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ನಾನು ಹಾಕ್ಕೊಂಡಿರೋಂಥ ಔಟ್ಫಿಟ್ ಬಂದ್ಬಿಟ್ಟು ಇಂಡಿಯಾದಿಂದ ತರಿಸ್ಕೊಂಡಿದ್ದಂತಹ ಟಾಪ್ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗೆ ಡಾಟಿನ ಬೆಳಗ್ಗೆಯಿಂದ ರಾತ್ರಿ ತನಕ ಬಿಟ್ಟೋಗಿದ್ವಲ್ಲ, ಸೊ ಹಾಗಾಗಿ ಅವಳಿಗೆ ಬಂದ ತಕ್ಷಣ ನಾನು ಟ್ರೀಟ್ನ ಕೊಟ್ಟೆ. ಸೊ ಗಾಬರಿ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈಗ ಫೋಟೋಸ್ ಹಾಕ್ತೀನಿ, ಪ್ಲೀಸ್ ನೋಡಿ.